ಹಾಯ್ ಆಲ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಥರ್ಸ್ಡೇ ಮಾರ್ನಿಂಗ್ ಮಿನಿ ವ್ಲಾಗ್ ಆಗಿರುತ್ತೆ. ಇವತ್ತು ನಾನು ಅರಿಶಿನ ಬಳಸ್ಕೊಂಡು ಒಂದು ಡಿಟಾಕ್ಸ್ ಡ್ರಿಂಕ್ನ ಮಾಡ್ಕೊಂಡಿದ್ದೆ. ಈ ಡಿಟಾಕ್ಸ್ ಡ್ರಿಂಕ್ನ ಕುಡಿಯೋದ್ರಿಂದ ನಮ್ಮ ತ್ವಚೆಯ ಕಾಂತಿ ಹೆಚ್ಚುತ್ತೆ, ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ ಮತ್ತು ಒಳ್ಳೆ ಇಮ್ಯುನಿಟಿ ಪವರ್ ಸಿಗುತ್ತೆ. ಮತ್ತು ಇವತ್ತು ನಾನು ಬ್ರೇಕ್ಫಾಸ್ಟಿಗೆ ಹುರುಳಿಕಾಳು ದೋಸೆನ ಮಾಡ್ಕೊತಿದ್ದೀನಿ. ಈ ಹುರುಳಿಕಾಳು ದೋಸೆ ಮಾಡ್ಕೊಳ್ಳೋಕ್ಕೆ ರಾತ್ರಿಯೇ ಒಂದು ಅರ್ಧ ಗ್ಲಾಸ್ ರೈಸಿಗೆ ಅರ್ಧ ಗ್ಲಾಸ್ ಹುರುಳಿಕಾಳನ್ನ ನೆನೆಸ್ಕೋಬೇಕು. ಮತ್ತು ಒಂದು 2 ಸ್ಪೂನಷ್ಟು ಉದ್ದಿನಕಾಳು, 1 ಸ್ಪೂನಷ್ಟು ಮೆಂತ್ಯ, ಇದಿಷ್ಟನ್ನು ಚೆನ್ನಾಗಿ ವಾಶ್ ಮಾಡಿ ರಾತ್ರಿನೇ ನೆನೆಸಿಟ್ಟಿದ್ದೆ. ಅದನ್ನು ಬೆಳಗ್ಗೆ ಗ್ರೈಂಡ್ ಮಾಡಿಕೊಂಡು ಸ್ವಲ್ಪ ಬಿಸಿನೀರು ಹಾಕಿ ಸ್ವಲ್ಪ ಟೈಮು ಒಂದು ಹಾಫ್ ಆನ್ ಅವರು ಬಿಡಬೇಕು. ಇವಾಗ ಅದಕ್ಕೆ ನಾನು ಬೀಟ್ರೂಟ್ ಕುರ್ಮನ ಮಾಡ್ಕೊತಿದ್ದೀನಿ. ಬೀಟ್ರೂಟ್ ಕುರ್ಮ ಮಾಡ್ಕೊಳ್ಳೋಕ್ಕೆ ಒಂದು ಬಾಣಲಿಯಲ್ಲಿ ಧನಿಯಾಕಾಳು 4 ಸ್ಪೂನು, 1 ಸ್ಪೂನ್ ಸೋಂಪು, ಒಂದು ಅರ್ಧ ಇಂಚು ಚಕ್ಕೆ, ಒಂದು ಲವಂಗ, 4 ಮೆಣಸಿನ್ಕಾಯಿ ಫ್ರೈ ಮಾಡ್ಕೊಂಡು, ಇದು ಫ್ರೈ ಆದಮೇಲೆ ಒಂದು ಈರುಳ್ಳಿ, 1 ಟೊಮೊಟೊ ಚೆನ್ನಾಗಿ ಫ್ರೈ ಮಾಡ್ಕೊಂಡು, 4 ಸ್ಪೂನಷ್ಟು ತೆಂಗಿನಕಾಯಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಫ್ರೈ ಮಾಡಿ ಅದು ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡಿ ಇಟ್ಕೋಬೇಕು. ಇವಾಗ ಒಂದು ಕುಕ್ಕರಿಗೆ 1 ಸ್ಪೂನಷ್ಟು ಆಯಿಲ್ ಹಾಕ್ಬಿಟ್ಟು, ಆಯಿಲ್ ಬಿಸಿ ಆದಮೇಲೆ ಈರುಳ್ಳಿ, ಕರಿಬೇವು ಹಾಕಿ ಅದು ಫ್ರೈ ಆದಮೇಲೆ ರಾತ್ರಿ ನೆನೆಸಿಟ್ಕೊಂಡಿರೋ ಅಂಥ ಕಡಲೆಕಾಳು, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಬೀಟ್ರೂಟ್ನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆನ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಒಂದು 3ರಿಂದ 4 ವಿಷಲ್ ಹೊಡ್ಸಿದ್ರೆ ಬೀಟ್ರೂಟ್ ಕುರ್ಮ ರೆಡಿ ಆಯಿತು. ಈ ಬೀಟ್ರೂಟ್ ಕುರ್ಮನ ದೋಸೆ, ಚಪಾತಿ, ಇಡ್ಲಿ, ಪೂರಿ, ರೊಟ್ಟಿ, ರೈಸು ಏನಕ್ಕೆ ಬೇಕಾದರೂ ಕಾಂಬಿನೇಷನ್ ಮಾಡ್ಕೋಬೋದು. ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಇದು. ಹಂಗಾಗಿ ಮಾಡ್ಕೊಳ್ಳೋದನ್ನು ಅಷ್ಟೇ ತುಂಬ ಸುಲಭ, ಬೇಗನೆ ಕ್ವಿಕ್ಕಾಗಿ ಮಾಡ್ಕೋಬೋದು. ಮಾಡ್ಕೊಳ್ಳೋಕ್ಕೂ ಏನು ಕಷ್ಟ ಆಗಲ್ಲ ಇದನ್ನು. ಸೊ ಇವಾಗ ನಾನು ದೋಸೆ ನನ್ನ ಮಗಳಿಗೆ ಪ್ಯಾಕ್ ಮಾಡ್ತಿದ್ದೀನಿ ಲಂಚಿಗೆ. ಅವಳಿಗೆ ಸ್ವಲ್ಪ ದಪ್ಪಗೂ ಇಕ್ಕೋತಿದ್ದೀನಿ. ಅಂದರೆ ಅವಳು ಮಧ್ಯಾಹ್ನ ತಿನ್ನೋದಲ್ವ, ಡ್ರೈ ಆಗಬಾರ್ದು ಅಂತ. ಇದನ್ನು ಕ್ರಿಸ್ಪಿಯಾಗಿ ಮಾಡ್ಕೊಂಡ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಈ ಹುರುಳಿಕಾಳು ನಮ್ಮ ಹೃದಯದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಫ್ಯಾಟ್ನ ಕಂಟ್ರೋಲ್ ಮಾಡುತ್ತೆ, ಕರಗಿಸುತ್ತೆ ಇದು. ಇವಾಗ ನನ್ನ ಮಗಳಿಗೆ ಪಪ್ಪಾಯನ ಪ್ಯಾಕ್ ಮಾಡಿದೆ ಸ್ನ್ಯಾಕ್ಸಿಗೆ. ಲಂಚಿಗೆ ದೋಸೆ ಮತ್ತು ಬೀಟ್ರೂಟ್ ಕುರ್ಮನ ಪ್ಯಾಕ್ ಮಾಡಿದ್ದೆ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಾಗಿದೆ ಕ್ರಿಸ್ಪಿಯಾಗಿ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾಳೆ ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ. ಥ್ಯಾಂಕ್ ಯು ಆಲ್.